ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆಶಾ ಸುನಿಲ್. ಗೈಸ್, ಎಷ್ಟು ಜನ ನನ್ನ ವಿಡಿಯೋ ರೀಚ್ ಆಗುತ್ತೆ ಗೊತ್ತಿಲ್ಲ, ಬಟ್ ಯಾರಿಗೆಲ್ಲ ರೀಚ್ ಆಗುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಾನು ಈ ಚಾನಲ್ನಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ಮಾಡಬೇಕಂತ ಇದ್ದೀನಿ. ಗೈಸ್, ಮಾರ್ನಿಂಗ್ ಎದ್ದು ನಾನು ರೆಡಿ ಆಗ್ತಾ ಇದ್ದೀನಿ. ಅಂದರೆ ನಮ್ಮದು ಹೋಟೆಲ್ ಇದೆ, ನಾವು ಹೋಟೆಲ್ಗೆ ಹೋಗಬೇಕು. ಇದು 2 ವರ್ಷ ಆಗಿದೆ ನಮ್ಮ ಹೋಟೆಲ್ನ ಓಪನ್ ಮಾಡಿ. ಹೋಟೆಲ್ನ ಫುಲ್ ಡೀಟೇಲ್ಸ್ನ ನಾನು ಆಮೇಲೆ ಹೇಳ್ತಾನೆ. ನನ್ನ ಮಗಳು ಎಲ್ಲರಿಗೂ ಹಾಯ್ ಮಾಡಿ ಗುಡ್ ಮಾರ್ನಿಂಗ್ ಮಾಡ್ತಾ ಇದ್ದಾಳೆ. ಸೊ ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ನನ್ನ ಮೊದಲು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮೊದಲು ದೇವ್ರ ಮನೆಗೆ ಹೋಗಿ ಕೈ ಮುಗಿದು ದೇವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ. ಆರೋಗ್ಯ ಕೊಡು, ಆಯಸ್ಸಿನ ಕೊಡ್ತೀಯ ಗೊತ್ತಿಲ್ಲ, ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಶಕ್ತಿ ಕೊಡು ಅಂತ ಹೇಳ್ತಾ ಬನ್ನಿ. ಇವತ್ತು ನನ್ನ ವಿಡಿಯೋದಲ್ಲಿ ಅಮಟೆಕಾಯಿಯಲ್ಲಿ ಉಪ್ಪಿನಕಾಯಿ ಮಾಡುವ ವಿಧಾನ ಹೇಗಿರುತ್ತೆ ತೋರಿಸ್ತೀನಿ. ಹಾಗೆ ನಮ್ಮ ಹೋಟೆಲ್ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೆ ಅಮಟೆಕಾಯಿ, ನಿಮಗೂ ಕೂಡ ಗೊತ್ತಿರುತ್ತೆ, ಸ್ಪೆಷಲ್ ಏನಿಲ್ಲ. ಇದು ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೋಬೋದು ಉಪ್ಪಿನಕಾಯಿನ ಅಂತ ನಾನು ಇನ್ ಡೆಪ್ತ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗೈಸ್, ಅಮಟೆಕಾಯಿನ ನಾನು ನೆನ್ನೆನೇ ವಾಶ್ ಮಾಡಿ ಕಟ್ ಮಾಡಿ ಬೆಲ್ಲ ಮತ್ತು ಉಪ್ಪು ಹಾಕಿ ಬಿಟ್ಟಿದ್ದೆ. ಅಂದರೆ ನೀಟಾಗಿ ಉಪ್ಪು ಬೆಲ್ಲ ಇದಾಗಲಿ ಅಂತ 1 ಸ್ಪೂನ್ ಬೆಲ್ಲ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ನೆನೆ ಇಟ್ಟಿದ್ದೆ. ಈಗ ಇದಕ್ಕೆ ಮಸಾಲೆ ಬಂದು ಮೆಂತೆ, ಸಾಸಿವೆ, ಜೀರಿಗೆ, ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ, ಇಷ್ಟೂ ಲೈಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದನ್ನು ಡೈರೆಕ್ಟಾಗಿ ಹೆಚ್ಚಿರುವಂತಹ ಏನು ಅಮಟೆಕಾಯಿ ಇದೆ ಅದಕ್ಕೆ ಮಿಶ್ರಣ ಮಾಡಿದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿ 3 ಸ್ಪೂನ್ ಹಾಕ್ಕೊಳ್ಳಿ. ಜೊತೆಗೆ ಇದಕ್ಕೆ ನಾನು ಒಂದು ಒಗ್ಗರಣೆನ ಕೊಡ್ತೀನಿ. ಕಲಸಿದಾದ್ಮೇಲೆ ಜೀರಿಗೆ, ಸಾಸಿವೆ, ಜೊತೆಗೆ ಬೆಳ್ಳುಳ್ಳಿ, ಹಸಿಮೆಣಸು, ಒಣಮೆಣಸು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಜೊತೆಗೆ ನಾನು ಹಿಂಗು ಕೂಡ ಬಳಸ್ತೇನೆ, ಸ್ವಲ್ಪ ಹಿಂಗೆ ಹಾಕ್ತೀನಿ. ನೋಡ್ತಿರ್ಬೋದು ನಾನು ಹಾಕ್ತಿರುವಂತಹ ಮಸಾಲೆ. ಮೊದಲು ಖಾರದ ಪುಡಿ ಹಾಕ್ಕೊಂಡೆ 3 ಸ್ಪೂನು. ನಾನು 1 kg ಏನೋ ತಂದಿದ್ದೆ ಅಷ್ಟೇ, ಜಾಸ್ತಿ ತಂದಿರಲಿಲ್ಲ. ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಅದಕ್ಕೋಸ್ಕರ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ ಅಲ್ಲಿ ಹಾಕ್ತಾ ಹೋಗ್ತೀನಿ ನಾನು. ಹಾಗೆ ನಾನು ಚಿಕ್ಕದಾಗಿ ನಮ್ಮ ಹೋಟೆಲ್ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನಮ್ಮದು ಕಡೂರು ಜಂಕ್ಷನಲ್ಲಿ ಶ್ರೀ ಸಾಯಿ ಹೋಟೆಲ್ ಇದೆ. ಅಂದರೆ ಕಡೂರು ಜಂಕ್ಷನ್ ಮೀನ್ಸ್ ಇಲ್ಲಿ ರೈಲ್ವೆ ಸ್ಟೇಷನ್ ಏನಿದೆ, ರೈಲ್ವೆ ಸ್ಟೇಷನ್ ರೋಡಲ್ಲೇ ನಮ್ಮ ಶ್ರೀ ಸಾಯಿ ಹೋಟೆಲ್ ಅಂತ ಇದೆ. ಈ ಹೋಟೆಲಲ್ಲಿ ಮಾರ್ನಿಂಗ್ ಟಿಫನು ಮತ್ತು ಮಧ್ಯಾಹ್ನ ಊಟ ಸಿಗುತ್ತದೆ. ಗೈಸ್, ಯಾರೆಲ್ಲ ಕಡೂರು ಥ್ರೂ ಬೇರೆ ಕಡೆ ಹೋಗ್ತೀರಾ ದಯವಿಟ್ಟು ನಮ್ಮ ಹೋಟೆಲ್ಗೆ ಒಂದ್ಸಲ ವಿಸಿಟ್ ಮಾಡಿ. ಯಾರೆಲ್ಲ ಬ್ಯಾಂಗ್ಳೂರ್ ಥ್ರೂ ಕಡೂರು ಅಥವಾ ಗುಲ್ಬರ್ಗ, ರಾಯಚೂರು ಯಾರೆಲ್ಲ ಓಡಾಡ್ತಿದ್ದೀರಾ ದಯವಿಟ್ಟು ನಮ್ಮ ಹೋಟೆಲ್ಗೆ ವಿಸಿಟ್ ಮಾಡಿ. ನಮ್ಮ ಹೋಟೆಲಲ್ಲಿ ತುಂಬ ಚೆನ್ನಾಗಿ ತಿಂಡಿ, ಊಟ ಎಲ್ಲದೂ ಕೂಡ ರುಚಿಯಾಗಿರುತ್ತದೆ. ಗೈಸ್, ರೈಲ್ವೆ ಸ್ಟೇಷನ್ ಇಳಿದು ಬಂದರೆ ವಾಕಬಲ್ ಡಿಸ್ಟೆನ್ಸಲ್ಲಿ ಶ್ರೀ ಸಾಯಿ ಹೋಟೆಲ್ ಅಂತ ನಮ್ಮ ಹೋಟೆಲ್ ಇದೆ. ಆಮೇಲೆ ಟ್ರೈನಿಗೆ ಏನಾದರೂ ಹೋಗೋರಿದ್ದರೆ ನಾನು ಮೊಬೈಲ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾರು ಫುಡ್ ಬೇಕಂದರೆ ಮಾರ್ನಿಂಗು 7 ಇಂದ 12 ತನಕ ಟಿಫನ್ ಸಿಗುತ್ತೆ, 12:30 4 o'clock ತನಕ ಊಟ ಸಿಗುತ್ತೆ. ಇಂಥ ಟೈಮಲ್ಲಿ ಯಾರಿಗಾರು ಬೇಕಂದರೆ ದಯವಿಟ್ಟು ಕಾಲ್ ಮಾಡ್ಬೋದು. ಅದು 2 ಸ್ಟೇಷನ್ ಹಿಂದೆ ಇರಬೇಕಾದ್ರೆ. ಈಗ ಸಪೋಸ್ ನೀವು ಕಡೂರಿಗೆ ಬರ್ತಾ ಇದ್ದೀರಾ ಬೆಂಗಳೂರಿಂದ ಅಂದರೆ ಅರಸೀಕೆರೆಯಲ್ಲಿದ್ದಾಗ ಫೋನ್ ಮಾಡಿ. ಇಲ್ಲ ನೀವು ಗುಲ್ಬರ್ಗ ಟು ರಾಯಚೂರು ಆ ಸೈಡಿಂದ ಏನಾರು ಬರ್ತಾ ಇದ್ದೀರಾ ಅಂದರೆ ಆಲ್ಮೋಸ್ಟು ಅಜ್ಜಂಪುರ ಈ ಸೈಡು ಏನಾರು ಇದ್ದಾಗ ಫೋನ್ ಮಾಡಿ. ಸೊ ನಮ್ಮಲ್ಲಿ ರಿಸನಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಫುಡ್ ಕೂಡ ನಾವು ಕೊಡ್ತೀವಿ. ಗೈಸ್, ನೋಡ್ತಿರ್ಬೋದು ನಾನು ಇದೇ ಥರ ಒಗ್ಗರಣೆ ಹಾಕೋದು ಯಾವಾಗಲೂ ಉಪ್ಪಿನಕಾಯಿಗೆ. ನೋಡಿ, ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಮಾಡಿ ಎಲ್ಲದನ್ನು ಹಾಕಿ ಲಾಸ್ಟಿಗೆ ನಾನು ಅರಿಶಿನ ಮತ್ತು ಹಿಂಗನ್ನು ಹಾಕಿ ಬಾಡಿಸಿ ಡೈರೆಕ್ಟಾಗಿ ನಾನು ಏನು ಮಾಡಿದ್ದೀನಿ ಉಪ್ಪಿನಕಾಯಿಗೆ ಮಸಾಲೆ ಅದಕ್ಕೆ ಸುರಿತೀನಿ. ಗೈಸ್, ಹಾಗೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ. ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎಲ್ಲ ಹೋಗೋರು ರೈಲ್ವೆ ಸ್ಟೇಷನಿಗೆ ಗುಲ್ಬರ್ಗ, ರಾಯಚೂರು ಆ ಸೈಡು, ಹೊಸದುರ್ಗ, ಹೊಸಪೇಟೆ ಆ ಸೈಡೆಲ್ಲ ಬರೋರು ಕಡೂರಲ್ಲಿ ಇಳಿದು ಬಸ್ಸಿಗೆ ಹೋಗ್ತಾರೆ. ಸೊ ಈ ಥರ ಎಲ್ಲ ಇದೆ. ಬಸ್ ಸ್ಟ್ಯಾಂಡ್ ಕೂಡ ಹತ್ತಿರ ಇದೆ, ರೈಲ್ವೆ ಸ್ಟೇಷನ್ ಕೂಡ ಹತ್ತಿರ ಇದೆ, ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನಮ್ಮ ಹೋಟೆಲ್ಗೆ 1 ಟೈಮ್ ವಿಸಿಟ್ ಮಾಡಿ. ಹಾಗೆ ಈ ವೀಕಲ್ಲೇ ಸ್ಯಾಟರ್ಡೆ ನಾನು ಇನ್ನೊಂದು ಫುಡ್ ಕಾರ್ಟ್ನ ಓಪನ್ ಮಾಡಬೇಕಂತ ಇದ್ದೀನಿ. ಅದು ಕೂಡ ವಿಡಿಯೋ ಬ್ಲಾಗ್ ಮಾಡಿ ನಾನು ಹಾಕ್ತೀನಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಓಕೆ, ನೋಡಿ ನಾನು ಇವಾಗ ಹಾಕಿದ್ದೀನಿ ಒಗ್ಗರಣೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು ನನಗೆ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಮತ್ತೆ ಹೇಳ್ತಕ್ಕಂತ ಇದ್ದೀನಿ, ನನ್ನ ಪೇಜನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಗೈಸ್, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ನಾನು 2022 ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೆ. ಆಗ ಫ್ರೀಡಮ್ ಆ್ಯಪ್ ಬಗ್ಗೆ ತುಂಬ ಇಶ್ಯೂ ಆಗಿತ್ತು.
ಮೀನ್ಸ್ ವರ್ಕ್ ಫ್ರಮ್ ಹೋಮ್ ಕೊಡ್ತೀನಿ ಅಂತೇಳಿ ತುಂಬ ಜನಕ್ಕೆ ಫ್ರಾಡ್ ಮಾಡಿದರು. ಅದನ್ನೆಲ್ಲ ನಾನು ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿ ಕ್ಯಾಮ್ರಾ ಮಾಡಿಕೊಂಡು ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದು ಫಸ್ಟ್ ಹಾಕಿದ್ದು ನಾನು ಯೂಟ್ಯೂಬಲ್ಲಿ. 3 ಲಕ್ಷ ಜನ ನನಗೆ ಸಪೋರ್ಟ್ ಮಾಡಿದ್ರು. ಎಷ್ಟು ಒಂದು 3000 ಏನೋ SMS ಕೂಡ ಬಂತು, ಪರ್ಸ್ನಲ್ ಆಗಿ ಮೆಸೇಜ್ ಎಲ್ಲ ಹಾಕಿದರು. ಸೊ ಅದು ಬ್ಯಾನ್ ಕೂಡ ಮಾಡಿಸಿದೆ. ಇದಕ್ಕೆಲ್ಲ ನಮ್ಮ ವೀಕ್ಷಕರೇ ಕಾರಣ. ವೀಕ್ಷಕರು ಹೆಚ್ಚಾದಷ್ಟು ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹೊಸ ಹೊಸ ವಿಡಿಯೋಗಳನ್ನ ಮಾಡೋಕ್ಕೆ. ಒಂದು ಮೆಸೇಜ್ ಹಾಕಿ, ನೀವು ಒಂದು ಕುಟುಂಬ ನರಕ ಆಗೋದಕ್ಕೆ ಕುಟುಂಬದಲ್ಲೊಬ್ಬ ಕುಡುಕ ಇದ್ರೆ ಸಾಕು. ಇದು ನಿಜವಾಗ್ಲೂ ಸತ್ಯ, ಇರಬಾರ್ದು. ಇದ್ರೆ ದಯವಿಟ್ಟು ಬದಲಾಗಿ. ಹೇಳ್ತಾ ಸಿಗ್ತೇನೆ ನೆಕ್ಸ್ಟು ಒಂದು ಒಳ್ಳೆ ವಿಷಯ ಜೊತೆ.